ಶ್ರೀ ಗುರುಭ್ಯೋ ನಮಃ. ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರ ಆರಾಧನೆ ತುಂಬ ಅರ್ಥವತ್ತಾಗಿ ನಡೀತಾ ಇದೆ. ಪುರಂದರದಾಸರು ಅದ್ಭುತವಾದ ಪದ್ಯಗಳ ಮೂಲಕ ಏನೆಲ್ಲ ಸಮಾಜವನ್ನು ತಿದ್ದಿದ್ದಾರೆ ಅಂತಹ ಪದ್ಯಗಳನ್ನು, ಪುರಂದರ ಉಪನಿಷತ್ತುಗಳನ್ನು ಚಿಂತನೆ ಮಾಡುವಂತಹ ಯೋಗ ತುಂಬ ದೊಡ್ಡ ಯೋಗ. ಇವತ್ತು ಪುಷ್ಯ ಮಾಸದ ಅಮಾವಾಸ್ಯೆ, ತುಂಬ ದೊಡ್ಡ ಪರ್ವಕಾಲ ಅಂತ ಅದನ್ನು ಪರಿಗಣಿಸಿದ್ದಾರೆ. ಎಷ್ಟು ಶಾಸ್ತ್ರ ಓದಿದರೂ ಒಂದು ಬಾರಿ ಪುರಂದರದಾಸರ ಈ ಸಾಹಿತ್ಯಗಳನ್ನು ಕೊಟ್ಟಾಗ ವಿದ್ವಾಂಸರ ಬಳಿ ಚರ್ಚೆ ಮಾಡದೆ ಈ ವೇದಿಕೆಯಲ್ಲಿ ಹತ್ತಲಿಕ್ಕಾಗಲ್ಲ. ಅದನ್ನು ಚೆನ್ನಾಗಿ ಬಿಡಿಸಿದರೆ ಅದು ಪರಲೋಕದ ಸಾಧನೆಗೆ ಸೋಪಾನವಾಗುವಂತಹ ಅದ್ಭುತವಾದ ಚಿಂತನೆಗಳು ಪುರಂದರದಾಸರದ್ದು. ಈ ಒಗಟಿನ ಪದ್ಯಗಳು ಪುರಂದರದಾಸರದ್ದು. ಬಹಳ ಚೆನ್ನಾಗಿ ಅನೇಕ ಪದ್ಯಗಳನ್ನು ನೀವು ನೋಡ್ತಾ ಬಂದಿದ್ದೀರಿ. ನನಗೆ ಕೊಟ್ಟಿರೋ ಪದ್ಯ ತುಂಬ ಪ್ರಸಿದ್ಧವಾದ ಪದ್ಯವೇ ಇದು. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ ಅಂತ. ಇದು ಮೇಲ್ನೋಟಕ್ಕೆ ಅರ್ಥ ಆಗಲಿಲ್ಲ ಅಂದರೆ ಕಲಿಯುಗದಲ್ಲಿ ಇರೋರಿಗೆಲ್ಲರಿಗೂ ಕೂಡ ಮಾಡು ಚಿಕ್ಕದಲ್ಲ, ಮಾಡಿನ ಗೂಡು ಚಿಕ್ಕದಲ್ಲ ಅಂತ. ಉಪ್ಪರಿಗೆ ಮೇಲೆ ಮನೆ ಕಟ್ಟಿರ್ತೇವೆ, ಅದರ ಮೇಲೆ ಸಣ್ಣ ಗೂಡು ಅಂತ, ಅದು ಒಂದು 30-40 ಸೈಟ್ ಅಷ್ಟೇ ಮನೆ ಇರುತ್ತೆ. ಇದು ಯಾವ ಮಾಡಿನ ಬಗ್ಗೆ ಮಾತನಾಡಿದ್ದಾರೆ? ಇದು ಮೋಡಿನ ಮಾಡು, ಮೋಡಿನ ಮಾತಿನ ಮಾಡನ್ನು ಪುರಂದರದಾಸರು ಅದ್ಭುತವಾಗಿ ಚಿತ್ರಣ ಮಾಡಿದ್ದಾರೆ. ಈ ಪದ್ಯಕ್ಕೆ ತುಂಬ ಜನ ಪ್ರಾಚೀನರು ವ್ಯಾಖ್ಯಾನ ಮಾಡಿಕೊಂಡು ಬಂದಿದ್ದಾರೆ. ಕೆಲವು ಪದ್ಯಗಳಂತೂ ಏನೂ ಅರ್ಥವೇ ಆಗೋದಿಲ್ಲ, ಯಾಕೆಂದರೆ ಕೆಲವೊಂದಕ್ಕೆ ವಿವರಣೆಗಳು ಸಿಗೋದಿಲ್ಲ. ಇದಕ್ಕೊಂದಷ್ಟು ವಿವರಣೆಗಳಂತೂ ಸಿಗುತ್ತೆ. ಆ ವಿವರಣೆಗಳೇನು ಅನ್ನುವುದನ್ನು ನೀವು ಪೂರ್ಣ ತೂಕಡಿಸುವುದರೊಳಗಡೆ ಮುಗಿಸುವ ಕೆಲಸ ನನ್ನದಷ್ಟೇ. ಅದ್ಭುತವಾದ ವಿವರಣೆ ಇದೆ ಪುರಂದರದಾಸರ ಈ ಪದ್ಯಕ್ಕೆ. ಮಾಡು ಅಂತಂದರೆ ಹರಿಭಕ್ತಿಯನ್ನು ಮಾಡು ಅಂತ ಹೇಳಿದ್ದಾರೆ ಇಲ್ಲಿ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಅಂದರೆ ಹರಿಭಕ್ತಿಯಿಂದ ಗಮ್ಯನಾದ ಪರಮಾತ್ಮ, ಅವನನ್ನು ಗೂಡು ಅಂತ. ಹೃದಯದ ಗುಹೆಯಲ್ಲಿ ಮಲಗಿರುವಂತಹ ಭಗವಂತನನ್ನು ಮಾಡಿನ ಗೂಡು, ಭಕ್ತಿಯಿಂದ ಲಭ್ಯನಾದ ಭಗವಂತ ಮಾಡಿನ ಗೂಡು. ಮಾಡು ಅಂತಂದರೆ ಭಕ್ತಿ ಅಂತ ಅರ್ಥ. ಮಾಡು ಸಿಕ್ಕದಲ್ಲ ಅಂದರೆ, ಮಾಡು ಅಂದರೆ ಸಾಮಾನ್ಯ ಮೇಲುಗಡೆ ಇರುವಂತಹ ಛಾವಣೆ, ಅದನ್ನು ಮಾಡು ಅಂತ ಕರೀತಾರೆ. ನಮ್ಮ ಬದುಕಿಗೆ ರಕ್ಷಣೆ ಅಂತ ಅರ್ಥ. ಮಾಡು ಅನ್ನೋ ಶಬ್ದಕ್ಕೆ ರಕ್ಷಣೆ ಅಂತ ಅರ್ಥ. ಎಲ್ಲ ಜೀವರಾಶಿಗಳ ಸೃಷ್ಟಿಯ ರಕ್ಷಣೆ ಯಾವುದು ಅಂದರೆ ಈ ಮಾನವನ ಸೃಷ್ಟಿಯಲ್ಲಿ ತಾನು ಮಾಡಬಹುದಾದ ಭಕ್ತಿ. ಎಲ್ಲ ಮತಾಚಾರ್ಯರು ಇದನ್ನೇ ಹೇಳಿದ್ದಾರೆ. ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗರೀಯಸಿ ಅಂತ. ತುಂಬ ಪ್ರಧಾನವಾದದ್ದು ಭಕ್ತಿ. ಭಕ್ತಿ ಒಂದಿಲ್ಲ ಅಂತ ಆದರೆ ಎಲ್ಲ ವ್ಯರ್ಥ. ಅದು ಅದಕ್ಕೆ ಗೋಪಾಲದಾಸರು ಒಂದು ಕಡೆ ದೃಷ್ಟಾಂತ ಕೊಡ್ತಾರೆ. ಒಬ್ಬಳು ಹೆಣ್ಮಗಳು, ಅವಳನ್ನು ಮದುವೆ ಮಾಡಬೇಕು ಅಂತ ವರನ ಮುಂದೆ ತಂದು ಕೂಡಿಸಿದ್ದಾರೆ. ಎಲ್ಲ ಅದ್ಭುತವಾದ ಗುಣಗಳಿದೆ. ಕಳಕಂಠದ ನಾದ, ಅದ್ಭುತವಾದ ದೇಹದ ಕಾಂತಿ, ಅವಳಲ್ಲಿ ಶ್ರೀಮಂತಿಕೆ, ಸದ್ಗುಣಗಳು, ಗುಣವಂತೆ ಎಲ್ಲ ಇದ್ದಾಳೆ. ಆದರೆ ತಲೆ ತಗ್ಗಿಸ್ಕೊಂಡು ಕೂತಿದ್ದಾಳೆ. ಆಯಿತು, ಎಲ್ಲ ಕನ್ಯೆಯನ್ನು ನೋಡಿ ಆಯಿತು, ಓಕೆ ಅಂತನಬೇಕಾದ್ರೆ ಅಬ್ಬಾ ನಾನಂತೂ ಪಾಸ್ ಆದೆ ಅಂತ ಅವಳು ತಲೆ ಎತ್ತುತ್ತಾಳೆ. ತಲೆ ಎತ್ತಿದಾಗ ಹಣೆಯಲ್ಲಿ ಒಂದು ಹೆಬ್ಬೆರಳಿನಷ್ಟು ಕುಷ್ಠ ರೋಗ ಇದೆ ಅಂದರೆ ಅವಳಲ್ಲಿರುವ ಎಲ್ಲ ಗುಣಗಳು ನಾಶ ಆಗುತ್ತೆ. ಹಾಗೆ ಜೀವನದಲ್ಲಿ ಎಲ್ಲ ಇದೆ, ಹರಿಭಕ್ತಿ ಒಂದಿಲ್ಲ ಅಂದರೆ ಎಲ್ಲ ವ್ಯರ್ಥ. ಅದನ್ನು ದಾಸರು ಇನ್ನೂ ಕೆಲವು ಪದ್ಯಗಳಲ್ಲಿ ಹೇಳಿದ್ದಾರೆ ನೋಡಿ. ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ ಅಂತ. ಎಲ್ಲ ಬ್ಯಾಂಡು ಭಜಂತ್ರಿ ಎಲ್ಲ ಇದೆ, ಹೃದಯದಲ್ಲಿ ಭಕ್ತಿ ಇಲ್ಲ ಅಂತ ಆದರೆ ಆ ಗಾನ ಹೇಗೆ ವ್ಯರ್ಥವೋ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲ ವೈಭವಗಳಿದ್ದು ದೇವರಿಗೆ ಸಮರ್ಪಣಾ ಭಾವ, ಆಚಾರ್ಯರು ಹೇಳಿದ ಶರಣಾಗತಿ, ಅದನ್ನು ಗೀತೆಯಲ್ಲಿ ಕೊನೆಗೆ ಹೇಳಿದ್ದಾರೆ ಆಚಾರ್ಯರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕೆ ಆಚಾರ್ಯರ ವಿವರಣೆ ಏನು? ಶರಣಾಗತಿ ಎನ್ನುವುದೇ ನಿಜವಾದ ಬದುಕಿನ ಸಾಧನೆ. ಶರಣಾಗತಿ ಅಂದ್ರೇನು? ಸಮರ್ಪಣೆ. ಭಗವಂತನ ಸರ್ವಾತ್ಮನ ನೀನು ಬಿಂಬ, ನಿನ್ನ ಪ್ರತಿಬಿಂಬ ನಾನು, ನನಗೆ ನಿನ್ನ ಸಮರ್ಪಣೆಯನ್ನು ಮಾಡಿಕೊಳ್ತೇನೆ ಅಂತ. ಈ ಸಮರ್ಪಣೆಯೇ ನಮ್ಮ ಬದುಕಿನ ರಕ್ಷಣೆ. ಇದನ್ನು ಅಲ್ಲಿ ಗೀತೆಯಲ್ಲಿ ಕೊನೆಗೆ ಹೇಳಿದ್ದಾನೆ. ಏನು? ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್ ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್. ಸಮರ್ಪಣಾ ಭಾವ ಅದು ಭಕ್ತಿಯ ಒಂದು ಪ್ರಕಾರವೇ.
ಅದನ್ನು ಏಕಾದಶ ಸ್ಕಂದದಲ್ಲಿ ಕೃಷ್ಣ ಮತ್ತೆ ಹೇಳಿದ್ದಾನೆ. ಉದ್ಧವನನ್ನು ಕರೆದು ಹೇಳ್ತಾನೆ, ನೋಡು ಮತ್ತೆ ಮತ್ತೆ ಈ ಸಂಸಾರಕ್ಕೆ ಬರ್ತಾ ಇದ್ದೀವಿ ಉದ್ಧವ, ಇನ್ನೊಂದು ಬಾರಿ ನೀನು ಈ ಸಂಸಾರಕ್ಕೆ ಬರಬಾರ್ದು ಅಂದರೆ ಏನು ಮಾಡಬೇಕು? ವಾಚಂ ಯಚ್ಛ ಮನೋ ಯಚ್ಛ ಯಚ್ಛ ಪ್ರಾಣೇಂದ್ರಿಯಾಣಿ ಚ ಆತ್ಮಾನಂ ಆತ್ಮನಾ ಯಚ್ಛ ನ ಪುನರ್ಭೂಯಸೆ ಧ್ವನೆ. ಅದನ್ನೇ ದಾಸರು ತುಂಬ ಚೆನ್ನಾಗಿ ಕನ್ನಡದಲ್ಲಿ ಹಾಗೆ ಅನುವಾದ ಮಾಡಿದರು. ತನು ನಿನ್ನದೋ ಜೀವನ ನಿನ್ನದೋ ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ. ಬಹುತೇಕ ಇವತ್ತು ದಾಸ ಪ್ರಪಂಚದಲ್ಲಿ ಈ ಕಾರ್ಮೆಂಟ್ ಶಾಲೆಗೆ ಕಳಿಸುವಂತಹ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡಬೇಕು ಅಂತ ಮೊದಲನೆಯ ಆಂದೋಲನ ಮಾಡಿದ ಹರಿದಾಸ ಶ್ರೇಷ್ಠರು ಪುರಂದರದಾಸರು. ಯಾವುದೇ ಮಕ್ಕಳು ಒಂದು ಸಂಗೀತ ಶಾಲೆಗೆ ಹೋಗಲಿ, ಅಲ್ಲಿ ಹೇಳಿಕೊಡುವ ಮೊದಲನೇ ಪದ್ಯ ಏನು? ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಆ ಹಾಡಿನಿಂದಲೇ ಸಂಗೀತ ಶಾಲೆ ಆರಂಭ. ಏನು ದೇವರು ಕೊಟ್ಟಿದ್ದಾನೋ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ, ಇದೇ ನಿಮ್ಮ ಬದುಕಿಗೆ ಛಾವಣೆ, ಇದೇ ಮಾಡು. ಅದಿಲ್ಲ ಅಂತ ಆದರೆ ನಿನ್ನ ಬದುಕೆಲ್ಲ ವ್ಯರ್ಥ. ಈ ಜಾಡಿನಲ್ಲಿ ಪುರಂದರದಾಸರ ಪದ್ಯ ಆರಂಭವಾಗ್ತಾ ಇದೆ. ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ. ನಿಮಗೆ ಮಾಡು ಸಿಕ್ಕಿದರೆ ಮಾಡಿನ ಒಳಗಡೆ ಒಂದು ಗೂಡು ಹಾಕ್ಕೊಳ್ಬೋದು. ನಿಮ್ಮ ಹೃದಯದಲ್ಲಿ ಭಕ್ತಿ ಇದ್ದರೆ ದೇವರು ಬರ್ತಾನೆ ಹೃದಯಕ್ಕೆ. ಆ ಭಕ್ತಿಯಿಂದ ಗಮ್ಯನಾದವನು ಭಗವಂತ. ನಿಮ್ಮ ಹೃದಯದಲ್ಲಿ ಭಕ್ತಿಯೇ ಇಲ್ಲ ಅಂದರೆ ದೇವರು ಬರಲ್ಲ. ಭಕ್ತಿ ಇದ್ದರೆ ದೇವರು ಬಂದ್ಬಿಡ್ತಾನೆ. ಅದಕ್ಕೆ ಅನೇಕ ದೃಷ್ಟಾಂತಗಳಿದೆ ನೋಡಿ. ನಾವು ತಿಳ್ಕೊಂಡಿದ್ದೇವೆ ದೇವರು ಹೇಗೆ ಬರ್ತಾನೆ, ತುಂಬ ದೊಡ್ಡ ದೊಡ್ಡ ನೈವೇದ್ಯ ಉಪಚಾರ ಅಲಂಕಾರಗಳನ್ನೆಲ್ಲ ಮಾಡಿದರೆ ದೇವರು ಬರ್ತಾನೆ ಎಂದು. ಹಾಗೆ ಕೃಷ್ಣ ತನ್ನ ಜೀವನದಲ್ಲಿ ತೋರಿಸಿಕೊಂಡೇ ಇಲ್ಲ. ಗೋಪಿಕಾ ಸ್ತ್ರೀಯರ ಮನೆಗೆಲ್ಲ ಹೋದ ಭಗವಂತ. ಅನೇಕ ಗೋಪಿಯರ ಮನೆಗೆ ಕೃಷ್ಣ ತಾನಾಗಿ ಓಡಿ ಹೋದ. ಓಡಿ ಹೋಗಬೇಕಾದ್ರೆ ಹೆಂಗೆ ಹೋದ ಅವನು? ಗೋಪಾಲಾಜಿರ ಕರ್ದಮೇ ವಿಹರಸೆ ವಿಪ್ರಾಧ್ವರೇ ಲಜ್ಜಸೆ ಭ್ರೂಷೇ ಗೋದನ ಹುಂಕೃತೈ ಸ್ತುತಿಶತೈ ಮೌನಂ ವಿದತ್ಸೆ ವಿದಾಂ. ಎಂಥ ಅದ್ಭುತವಾದ ಭಗವಂತನ ಚರ್ಯೆ. ಗೋಪಾಲಾಜಿರ ಕರ್ದಮೇ ವಿಹರಸೆ. ಗೋಪಿಕಾಸ್ತ್ರೀಯರು ಗೋಪಾಲ ಬಾಲಕರು, ಅಲ್ಲೆಲ್ಲ ಬರೀ ಕೆಸರು. ಒಬ್ಬೊಬ್ಬ ಗೋಪಿಕಾಸ್ತ್ರೀಯರು ಗೋಪಾಲ ಬಾಲಕರು ಅಂದರೆ ಅವ್ರ ಮನೆ ಮುಂದೆ ಎಲ್ಲ ಹಸುಗಳು, ಗೋಮೂತ್ರ, ಗೋಮಯಗಳು. ಒಳಗಡೆ ಹೋಗಬೇಕಾದ್ರೆ ಅವುಗಳನ್ನೆಲ್ಲ ತುಳ್ಕೊಂಡು ಹೋಗಬೇಕು, ಮೈಯೆಲ್ಲ ಕೆಸರು. ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಂತೆ ಕೃಷ್ಣನಿಗೆ, ಬ್ಯಾಲೆನ್ಸ್ ಮಾಡಿಕೊಂಡು ಜಾರಿ ಬೀಳದೇನೆ ಇರೋ ಹಾಗೆ ಅವ್ರ ಮನೆಗೆ ಹೋಗ್ತಾ ಇದ್ದಂತೆ. ವಿಪ್ರಾಧ್ವರೇ ಲಜ್ಜಸೆ. ದೇವರೇ, ನಮ್ಮ ಮನೆ ಅಂಗಣ ತುಂಬ ಚೆನ್ನಾಗಿದೆ, ಕ್ಲೀನ್ ಮಾಡಿಟ್ಟಿದ್ದೀನಿ, ಸುಖವಾಗಿ ಬರ್ಬೋದು. ಕಾರು ನನ್ನ ಮನೆ ಮುಂದೆ ಬರುತ್ತೆ, ನೀನು ಬರ್ಬೋದು ಸುಖವಾಗಿ ಅಂದರೆ ಲಜ್ಜೆ ಪಡ್ತಾ ಇದ್ದಂತೆ ಬ್ರಾಹ್ಮಣರ ಕೆಲವರು ಮನೆಗೆ ಹೋಗಲಿಕ್ಕೆ ದೇವರು. ಯಾಕೆಂದರೆ ಈಗ ತಾನೇ ಆಚಾರ್ಯ ಹೇಳಿದ್ರಲ್ಲ, ಪಿಂಡಾಂಡದೊಳಗಿನ ಬೊಮ್ಮನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ. ಎಷ್ಟು ವೇದಾಂತವನ್ನು ತಲೆಯಲ್ಲಿ ಹೊತ್ತುಕೊಂಡ್ರೇನು, ಸಮರ್ಪಣಾ ಭಾವ ಇಲ್ಲ, ದೇವರಲ್ಲಿ ಭಕ್ತಿ ಇಲ್ಲ ಅಂದರೆ ಆ ವೇದಾಂತಕ್ಕೆ ಕಿಲುಬಿನ ಬೆಲೆ ಇಲ್ಲ, ಕಿಲುಬು ಕಾಸಿನ ಬೆಲೆ ಇಲ್ಲ. ಆ ಗೋಪಿಕಾಸ್ತ್ರೀಯರ ಮನೆಗೆ ಹೋಗ್ತಿ. ಆಮೇಲೆ ಆ ಸ್ತ್ರೀ ಭ್ರೂಷೇ ಗೋದನ ಹುಂಕೃತೈ ಸ್ತುತಿಶತೈ. ಯಾವುದೋ ಗೋವುಗಳ ಕೊಟ್ಟಿಗೆಯಲ್ಲಿ ರಂಗಾ ಅಂಬಾ ಅಂತ ಕರೆದರೆ ದೇವರು ಓಡಿಕೊಂಡು ಹೋಗಿ ತನ್ನ ಉತ್ತರೀಯವನ್ನೇ ಹಾಕಿ ಅದರ ಜೊತೆಗೆ ಮಲ್ಕೊಂಡು ಏನು ಆಪತ್ತು ಬಂತು ಈ ಹಸುವಿಗೆ ಅಂತ ವಿಚಾರಿಸ್ತಾ ಇದ್ದ. ಮೌನಂ ವಿದತ್ಸೆ ವಿದಾಂ. ತಿಳ್ಕೊಂಡಿರುವ ಪಂಡಿತರು ತುಂಬ ಜನ ಇದ್ದಾರೆ, ಅಲ್ಲಿ ಹೋಗಲಿಕ್ಕೆ ಲಜ್ಜೆ ಪಡ್ತಾ ಇದ್ದಂತೆ. ಯಾಕೆಂದರೆ ಹೃದಯದಲ್ಲಿ ಭಕ್ತಿ ಇಲ್ಲ ಅಂದರೆ ನಾನು ವಾಪಸ್ ಓಡಿ ಬರಬೇಕಾಗುತ್ತೆ. ಆ ಗೋವುಗಳು ರಂಗ ಅಂತ ಕರೆದರೆ ಓಡಿ ಬರ್ತಿ, ಬ್ರಾಹ್ಮಣರು ಶ್ರೀನಿವಾಸ ಅಂತ ಕರೆದರೆ ಯಾಕೆ ಬರಲ್ಲ ನೀನು? ಕೊನೆಗೆ ಹೇಳ್ತಾನೆ, ನಂಗೆ ಗೊತ್ತು, ಜ್ಞಾತಂ ಕೃಷ್ಣ ತವಾಂಗ್ರಿ ಪಂಕಜಯುಗಂ ಪ್ರೇಮಾಚುಲಂ ಮಂಜುಲಂ. ದೇವರ ಪಾದಕ್ಕೆ ಬೇಕಾಗಿರುವಂತಹದ್ದು, ಅವನ ಹೃದಯಕ್ಕೆ ಬರಲಿಕ್ಕೆ ಬೇಕಾಗಿರುವ ಪ್ರಧಾನ ಸಾಧನ ಭಕ್ತಿ. ಭಕ್ತೈಕಲಭ್ಯ ಪುರುಷೋತ್ತಮೋಹಿ. ಭಕ್ತಿ ಒಂದಿಲ್ಲ ಅಂತಾದರೆ ಭಗವಂತ ನಮ್ಮ ಹೃದಯಾಂಗಣಕ್ಕೆ ಬರೋದಿಲ್ಲ. ಪ್ರಧಾನವಾದದ್ದು ಹರಿಭಕ್ತಿ. ಆದ್ದರಿಂದ ಭಕ್ತಿ ಒಂದಿಲ್ಲ ಅಂದರೆ ನಿಮ್ಮ ಬದುಕಿನಲ್ಲಿ ನೂರಾರು ಸಾಧನೆಗಳಿದ್ರೂ ಪ್ರಯೋಜನ ಇಲ್ಲ. ಆದ್ದರಿಂದ ಜೀವನದ ನಿಜವಾದ ನಿಚ್ಚಣಿಕೆ ಮಾಡೋ ಮಾಳಿಗೆ ಯಾವುದು ಅಂದರೆ ಹರಿಭಕ್ತಿ. ನಂತರ ಅದರ ಗೂಡು ಅಂದರೆ ಅದರಿಂದ ಗಮ್ಯನಾದ ಪರಮಾತ್ಮ. ಜೋಡು ಹೆಂಡಿರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಮಾಡು ಸಿಕ್ಕದಲ್ಲ. ಜೋಡು ಹೆಂಡಿರು ಅಂತಾರೆ, ಒಂದು ಪತ್ನಿಯರಲ್ಲ ನಮಗೆ. ಬಹ್ವ್ಯ ಸಪತ್ನ್ಯ ಇವ ಗೇಹಪತಿಂ ಲುನಂತಿ ಅಂತ ಭಾಗವತ ಹೇಳುತ್ತೆ. ಅನೇಕ ಜನ ಪತ್ನಿಯರಿದ್ದಾರೆ, ಬರೀ 2 ಹೆಂಡಂದಿರೋ ಅಲ್ಲ. ನಮ್ಮ ಇಂದ್ರಿಯಗಳಿದ್ದಾವಲ್ಲ, ಅವುಗಳ ಗುಲಾಮರು ನಾವಾಗಿದ್ದೇವೆ.
ಸಾಮಾನ್ಯ ಅದು ಮೈಕಲ್ಲಿ ಹೇಳದೇ ಇರಲಿಕ್ಕಾಗದೇ ಇರುವ ನಿಜವಾದ ಗುಟ್ಟಿ ಯಾವುದು ಅಂತಂದರೆ ಎಲ್ಲರೂ ಅಮ್ಮನವ್ರ ಗಂಡಂದಿರೇ ಅಂತ. ಅದನ್ನು ವೇದಾಂತ ಹೇಳ್ತಾ ಇದೆ, ನಾನು ಹೇಳ್ತಾ ಇಲ್ಲ. ಬಹ್ವೆ ಸಪತ್ನಿ ಇವ ಗೇಹಪತಿಂ ಲುನಂತಿ. ಹೆಸರಿಗೆ ಮಾತ್ರ ಅವನ ಮನೆ ಯಜಮಾನ, ತುಂಬ ಪತ್ನಿಯರಿದ್ರೆ ಅವನ ಅಡಿಯಾಳು ಅವನಷ್ಟೇ. ಅನೇಕ ಕಡೆ ಸೆಳಿತಾರವರು, ಅವರ ವಶಕ್ಕೆ ಇವನು ತುತ್ತಾಗ್ತಾನೆ. ಹಾಗೆ ಜೋಡು ಹೆಂಡಿರು ಅಂದರೆ ಇಬ್ಬರು ಪತ್ನಿಯರಿದ್ದಾರೆ, ಅವರು ಹೇಗೆ ಎಳಿತಾರೋ ಹಾಗೆ ಹೋಗ್ತಾ ಇದ್ದೇವೆ. ಯಾವುದದು ಜೋಡು ಅಂದರೆ ಮೊದಲನೇ ವಾಸ್ತವಿಕವಾಗಿ ಒಬ್ಬಳು ಪತ್ನಿಯಪ್ಪ. ಎರಡು ಯಾಕೆ ಅಂತ ಹೇಳಿದ್ರೆ, ಒಂದು ಪತ್ನಿಯನ್ನು ಕಟ್ಕೊಂಡ ಮೇಲೆ ಇನ್ನೊಂದು ಪತ್ನಿ ಅನಿವಾರ್ಯವಾಗಿ ಸಿಗ್ತಾಳೆ ಅಂತಾರೆ ಪುರಂದರದಾಸರು. ಅದು ಯಾವುದು ಒಂದು ಪತ್ನಿ ಅಂದರೆ ವಿಪರೀತ ಜ್ಞಾನ, ಅನ್ಯಥಾ ಜ್ಞಾನ, ತಪ್ಪು ತಿಳುವಳಿಕೆ. ಏನು ತಪ್ಪು ತಿಳುವಳಿಕೆ? ಈ ದೇಹ ನಿತ್ಯ ಅಂತ ತಿಳ್ಕೊಳ್ಳೋದು ಅನ್ಯಥಾ ಜ್ಞಾನ. ಇದೆಲ್ಲ ದೇಹ ನಿತ್ಯ ಅಂತ ತಿಳ್ಕೊಳ್ಳೋದು, ನಮ್ಮ 30-40 ಸೈಟ್ ನಿತ್ಯ ಅಂತ ತಿಳ್ಕೊಳ್ಳೋದು, ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ, ವೃದ್ಧಾಶ್ರಮಕ್ಕೆ ಸೇರಿಸಲ್ಲ ಗ್ಯಾರಂಟಿ ಅಂತ ತಿಳ್ಕೊಳ್ಳೋದು. ಆಮೇಲೆ ಈ ಧಾರಾವಾಹಿ ನೋಡ್ತಾ ಕೂತ್ಕೊಳ್ಳೋದು, ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ಅದನ್ನೇ ನೋಡ್ತಾ ಕೂತ್ಕೊಳ್ಳೋದು. ಹೀಗೆ ಇದೆಲ್ಲ ಏನೇನು ನಮ್ಮ ಬಾಹ್ಯವಾದ ಸುಖ ಸಾಧನಗಳಿದ್ದಾವೆ ಅದೇ ನಮ್ಮನ್ನು ಮುಂದೆ ಎತ್ತರ ಕರ್ಕೊಂಡು ಹೋಗುತ್ತೆ ಅಂತ ಅನ್ಯಥಾ ಜ್ಞಾನ ಇದೆಯಲ್ಲ. ನಮ್ಮ ಮಕ್ಕಳನ್ನ ಕಾನ್ವೆಂಟ್ ಶಾಲೆಗೆ ಸೇರಿಸಬೇಕು ಅಂತ ತಿಳ್ಕೊಳ್ಳೋದು. ಒಳ್ಳೊಳ್ಳೆ ಜ್ಞಾನಿಗಳು ನೋಡಿ ವಿದ್ಯಾಪೀಠಕ್ಕೆ ಸೇರಿಸಿ ಏನು ಕರೀತಾರೆ, ಯೋಗದೀಪಿಕಾ ಗುರುಕುಲ ಇದೆ, ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇದೆ, ನಿಮ್ಮ ಮಕ್ಕಳನ್ನು ಸೇರಿಸಿ ಅವರಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತೀವಿ, ಸುಧಾಮಂಗಳ ಆಗುತ್ತೆ, ಸುಧಾಮಂಗಳ ಆದಮೇಲೆ ಅದೇ ಸಂಸ್ಥೆಯಲ್ಲಿ ನಿಮಗೆ ಕೆಲಸ ಕೊಡ್ತೀವಿ. ಆ ಸಂಸ್ಥೆಯಲ್ಲಿ ಕೆಲಸ ಕೊಡ್ತಾ ನಿಮಗೆ ಆ ಸುಧಾಮಂಗಳ ಆಗಿರುವಂಥ ವಿದ್ವಾಂಸರಿಂದ ತೀರ್ಥ ತಗೊಳ್ಳುವ ಯೋಗ ಬರುತ್ತೆ. ಮುಂದೆ ಒಂದು ದಿನ ಮೋಕ್ಷ ಆಗುತ್ತೆ ಅಂತಂದರೆ ಯಾರೋ ಇದಕ್ಕೆ ತ್ಯಾಗ ಮಾಡಲ್ಲ. ನಮ್ಮೊಬ್ಬ ಮಗ ಮೋಹ ಏನು ಮಾಡ್ತೇವೆ, ಅನ್ಯಥಾ ಜ್ಞಾನಕ್ಕೆ ವಶರಾಗಿ ಆ ಮಕ್ಕಳನ್ನು ತೊಗೊಂಡೋಗಿ ಚಂಡಮರ್ಕರ ಪಾಠಶಾಲೆಗೆ ಸೇರಿಸ್ತೀವಿ. ಆಮೇಲೇನೋ ಕೊನೆಗೊಂದು ದಿನ ಮಗ ಅಮೇರಿಕಕ್ಕೆ ಹೋಗ್ತಾನೆ, ಆಮೇಲೇನೋ ದುಡ್ಡು ಕಳಿಸ್ತೀನಿ, ಬೇಕಾದರೆ ಪೇಡಾಸೋಳ್ ವೃದ್ಧಾಶ್ರಮಕ್ಕೆ ಸೇರ್ಕೋ ಅಂತ ಹೇಳ್ತಾನೆ. ಅಂದರೆ ಸ್ವಾಮಿಗಳ ಸಂಸ್ಥೆಗೆ ಸೇರಿಸಲಿಲ್ಲ ಅಂದರೆ ಆ ಮಕ್ಕಳೇ ನಮ್ಮನ್ನು ಯಾವುದೋ ಸ್ವಾಮಿಗಳ ಸಂಸ್ಥೆಗೆ ಸೇರಿಸ್ಬಿಡ್ತಾರೆ.